ಎಸ್ ಅಬ್ದುಲ್ ರಜಾಕ್ 2006ರಲ್ಲಿ ಇದ್ದಂತಹ ವಕ್ಫ್ ಆಸ್ತಿ ಎಷ್ಟು 2024ರಲ್ಲಿ ವಕ್ಫ್ ಆಸ್ತಿ ಎಷ್ಟು ಅಂತ ನಾನು ಹೇಳಿದೆ. ಸೊ ಅದು ಹೇಗೆ ಬಂತು? ಕಬಳಿಕೆ ಆಗಿದ್ದಲ್ವಾ ಅದು? ವೀಣಾ ನೋಡಿ, ಹಿಂದೂ ಧರ್ಮದಲ್ಲಿ ಸಂಸ್ಕೃತಿ ಏನು ಅಂತ ಹೇಳಿ ಯಾರಾದರೂ ಸಂಪ್ರದಾಯ ಏನು ಅಂತ ಹೇಳಿದ್ರೆ ಯಾರಾದರೂ ತೀರ್ಕೊಂಡ್ರೆ ಅವ್ರಿಗೆ ಬೆಂಕಿ ಕೊಡ್ತಾರೆ, ಬೆಂಕಿಯಲ್ಲಿ ಇಡ್ತಾರೆ. ಮುಸಲ್ಮಾನರಲ್ಲಿ ಆ ಪದ್ಧತಿ ಇಲ್ಲ. ಮುಸಲ್ಮಾನರಲ್ಲಿ ಒಂದು ಭೂಮಿಯಲ್ಲಿ ಸಮಾಧಿ ಮಾಡಬೇಕು. ಈಗ ನಮ್ಮ ರಾಜ್ಯದಲ್ಲಿ 30,000 ಹಳ್ಳಿಗಳಿವೆ. ಒಂದೊಂದು ಹಳ್ಳಿಯಲ್ಲಿ ಒಂದೊಂದು 10 ಎಕರೆ ಜಮೀನು ಬೇಡವಾ ಮುಸಲ್ಮಾನರಿಗೆ ನಾವು ಸಮಾಧಿ ಮಾಡೋಕ್ಕೆ? ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹಳ್ಳಿಯಲ್ಲಿ ಒಂದು 10 ಎಕರೆ ಅಂತ ಹೇಳಿದ್ರೆ 30,000 ಹಳ್ಳಿಗಳಿಗೆ 3 ಲಕ್ಷ ಎಕರೆ ನಮಗೆ ಇಲ್ಲೇ ಬೇಕು ಕರ್ನಾಟಕಕ್ಕೆ. ಇವಾಗ 28 ರಾಜ್ಯಗಳಿಗೆ ನೀವು ಲೆಕ್ಕ ಹಾಕೊಂಡ್ರೆ ಅಂದ್ರೆ 10 ಎಕರೆ ಜಮೀನಿಗೋಸ್ಕರ ಎಲ್ಲ ಕಬಳಿಕೆನಾ? ಅರ್ಥ ಆಗಿಲ್ಲ ವೀಣಾ ಪ್ರಶ್ನೆ. ಈಗ ಒಂದೊಂದು ಪ್ರದೇಶದಲ್ಲೂ 10 ಎಕರೆ ಜಾಗ ಬೇಡವಾ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ. ಅದು ಹೇಗೆ ಬಂತು? ಹಾಗಲ್ಲ, ನೀವು ಕೇಳ್ತಿದಿರಲ್ಲ ಎಲ್ಲಿಂದ ಬಂತು ಜಾಗ, ಹ್ಯಾಕ್ ಬಂತು, ನಾವೇನೇನಾರು ಹೋಗ್ಬಿಟ್ಟು ಕಬಳಿಕೆ ಮಾಡ್ಕೊಂಡ್ಬಿಟ್ವಾ? ನಮಗೆ ಬೇಕು ಅಲ್ಲಿ ಜಾಗ. ನಾವು ಮುಸಲ್ಮಾನರು ನೋಡಿದ್ರಿ ಜಾಗ 5 ಎಕರೆ ಲೆಕ್ಕ ಹಾಕೊಳ್ಳಿ. ನಮಗೆ 27,000 ಹಳ್ಳಿಗಳಿಲ್ವಾ? 5 ಎಕರೆ ಜಾಗ ಅಂತ ಹೇಳಿದ್ರೆ ಎಷ್ಟಾಯ್ತು? ಅಷ್ಟೊಂದು ಲಕ್ಷ ಎಕರೆ ನಮಗ್ ಬೇಡವಾ? ನೀವು ಆರ್ಮಿ ಆದ್ಮೇಲೆ, ರೈಲ್ವೇಸ್ ಆದ್ಮೇಲೆ ಮುಸಲ್ಮಾನ್ ಹತ್ರ ಜಾಗ ಇದೆ ಅಂತ ಹೇಳಿದ್ರೆ ಸೌತ್ ಇಂಡಿಯಾದ ದೇವಸ್ಥಾನಗಳ ಹತ್ರ ಎಷ್ಟು ಜಾಗ ಇದೆ ಅಂತ ನಾನು ಹೇಳ್ತಿರೋದು. ಮೋಹನ್ ಮೋಹನ್ ಗೌಡ ಅವ್ರು ಮುಗಿಸ್ಬಿಡಿ ನಿಮ್ ಪಾಪ್ಯುಲೇಷನ್. ವೀಣಾ, ನಾನು ಹೇಳ್ತಿರೋ ಮಾತು ಸಿಂಪಲ್ ವೀಣಾ. ಪ್ರತಿಯೊಂದು ಒಂದು ಹಳ್ಳಿಯಲ್ಲಿ ಒಂದು ಮಸೀದಿ ಅನ್ನೋದಿರುತ್ತೆ, ಒಂದು ಖಬ್ರಸ್ತಾನ್ ಅನ್ನೋದಿರುತ್ತೆ, ಒಂದು ದರ್ಗಾ ಅನ್ನೋದಿರುತ್ತೆ. ಈ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಖಬ್ರಸ್ತಾನ್ ನಮಗೆ ಇರಲೇಬೇಕಲ್ವಾ? ಹಳ್ಳಿ ಒಂದು ಸತ್ತರೆ ಅವ್ರಿಗೆ 10 ಕಿಲೋಮೀಟರ್ ದೂರ ತೊಗೊಂಡೋಗಿ ಹಾಕ್ತೀವ ನಾವು? ಅದೇ ಹಳ್ಳಿಯಲ್ಲಿ ತಾನೇ ಅವ್ರಿಗೆ ನಾವು ಅಂತಿಮ ಸಂಸ್ಕಾರ ಮಾಡಬೇಕು. ಅಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಇಷ್ಟು ಅಂತ ಒಂದು ಜಾಗ ಬೇಡವಾ? ಆ ಲೆಕ್ಕ ಹಾಕೊಳ್ಳಿ. ದೇಶಾದ್ಯಂತ ಎಷ್ಟು ಲಕ್ಷ ಎಕರೆ ನಮಗೆ ಬೇಕಾಗಿರುತ್ತೆ ಅನ್ನೋದನ್ನ. ಇದೇ ನಿಮ್ ಪ್ರಶ್ನೆ. ಇದಕ್ಕೆ ಇಷ್ಟು ನಮ್ಗೆ ಇನ್ಕಮ್ ಬರಬೇಕು. ಸ್ಮಶಾನದಿಂದ ಬರೋ ಇನ್ಕಮ್ ಮೇಲೆ ಕಣ್ಣಾಕ್ತಾರಲ್ರಿ ಬಿಜೆಪಿ ಇವರು. ಇವತ್ತು ಸ್ಮಶಾನದಿಂದ ಮಾತಾಡ್ತೀಯಲ್ಲ, ಅದೇ ಜಾಗ ಹೇಗೆ ಬಂತು ಅಂತ ನಾನು ಕೇಳ್ತಾ ಇರೋದು. ಮೋಹನ್ ಗೌಡ್ರಿಗೆ ಒಂದು ಪ್ರಶ್ನೆ ಮೇಡಮ್. ಪ್ರಶ್ನೆ ಕೇಳಿವಿನ ಕೇಳಿಸಿಲ್ಲ. ಎಸ್ ರಿಯಾಜ್ ಮೇಡಮ್, ಇದರಲ್ಲಿ ಹೇಗ್ ಬಂತು ಅಂತ ನಾ ಹೇಳ್ತೀನಿ ಮೇಡಮ್. ಇದರಲ್ಲಿ ಈ ಸೆಕ್ಷನ್ 80ಯಲ್ಲಿ ಒಂದು ವಿಶೇಷ ಪವರ್ ಇದೆ ಮೇಡಮ್. ಈ 1995 ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಸೆಕ್ಷನ್ 80 ಪ್ರಕಾರ ನಿಮ್ಗೆ ಕೇಳಿಸಲ್ಲ, ಈಗ ಕೇಳಿಸ್ತಾ ಇದೆ. ಪ್ರಶ್ನೆ ಕೇಳಿ ಕೇಳಿ ಉತ್ತರ ಕೊಡ್ತೀನಿ. ಬಂದಿರೋದೇ ಅವ್ರ ಹತ್ರ ಉತ್ತರ ಇಲ್ಲ ಮೇಡಮ್. ಅವ್ರ ಹತ್ರ ಉತ್ತರ ಇಲ್ಲ. ಅವ್ರು ಬೇರೆ ಏನೋ ಮಾತಾಡ್ತಾರೆ, ಅವ್ರಿಗೆ ಕೇಳಬೇಡಿ, ಇಲ್ಲಿ ಕೇಳಿ ಮೇಡಮ್. ಹೇಗೆ ಬರ್ತಾ ಹೇಗೆ ಅಂತೇಳಿ ನಾ ಹೇಳ್ತೀನಿ. ಸೆಕ್ಷನ್ ಮೇಡಮ್, ಇದರಲ್ಲಿ ಅಬ್ದುಲ್ ರಜಾಕ್ ಬಳಿ ಅದಕ್ಕೆ ಉತ್ತರ ಇಲ್ಲ ಮೇಡಮ್. ಇದಕ್ಕೆ ಉತ್ತರ ನಾನು ಹೇಳ್ತೇನೆ. ಈ ವಕ್ಫ್ ಬೋರ್ಡ್ ಬಿಲ್ ಅಲ್ಲಿ ಸೆಕ್ಷನ್ 80 ಓದಿ ಅದಕ್ಕೊಂದು ವಿಶೇಷ ಪವರ್ ಅನ್ನು ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ಸೆಕ್ಷನ್ 80ಯಲ್ಲಿ 81, 82, 83 ಈ ತರ ಬೇರೆ ಬೇರೆ ಸೆಕ್ಷನ್ಸ್ ಇದೆ. ಅದರಲ್ಲಿ 80ಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ವಕ್ಫ್ ಬೋರ್ಡ್ ಯಾವುದೇ ಆಸ್ತಿಯನ್ನು ತನ್ನ ವಕ್ಫ್ ಬೋರ್ಡ್ ಆಸ್ತಿಯನ್ನು ಕ್ಲೇಮ್ ಮಾಡುವ ಅಧಿಕಾರ ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಮೆಂಬರ್ಸ್ಗಳಿದೆ. ಹಾಗಾಗಿ ಇವತ್ತು ವಕ್ಫ್ ಬೋರ್ಡ್ ಇಡೀ ರಾಜ್ಯದಾದ್ಯಂತ ಯಾವುದ್ಯಾವುದೋ ಆಸ್ತಿ, ಮಂದಿರಗಳ ಆಸ್ತಿ, ಮಠಗಳ ಆಸ್ತಿ, ದೇವಸ್ಥಾನಗಳ ಆಸ್ತಿ, ಸರ್ಕಾರಿ ಆಸ್ತಿ, ಖಾಸಗಿಯರ ಆಸ್ತಿ, ರೈತರ ಆಸ್ತಿಯನ್ನು ತನ್ನ ಆಸ್ತಿ ಅಂತ ಇವತ್ತು ಮುಟ್ಟುಗೋಲು ಹಾಕ್ತಾ ಇದೆ. ಆಮೇಲೆ ಅನ್ನದಾನೇಶ್ವರಿ ದೇವಸ್ಥಾನ, ಅನ್ನದಾನೇಶ್ವರಿ ದೇವಸ್ಥಾನ ಸಾವಿರ ಇದಿದೆ, ಕೇಳಿಸ್ಕೊಳ್ಳಿ. ಸಾವಿರ ಉದಾಹರಣೆ ಇದೆ. ಸಾವಿರ ಉದಾಹರಣೆ ಇದೆ. ನೀವು ನೋಟಿಸ್ ಕೊಟ್ಟಿರುವಂತದ್ದು ಸಾವಿರ ಉದಾಹರಣೆ ಇದೆ. ಹೇಳಿದ್ರು, ಗುಜರಾತ್ ಹೇಳಿದ್ರು, ಸೋಮೇಶ್ವರ ದೇವಸ್ಥಾನ ಇಸ್ಲಾಂ ಬರುವಕ್ಕಿಂತ ಮೊದಲು ಸೋಮೇಶ್ವರ ದೇವಸ್ಥಾನ ಚಾಲುಕ್ಯರ ಕಾಲದ ದೇವಸ್ಥಾನಕ್ಕೆ ನೋಟಿಸ್ ಬಂದಿದೆ. ತಮಿಳುನಾಡು ಬೇಡ, ದೇವರ ಹೆಸರಿಗೆ ಇಸ್ಲಾಂ ಬರುವಕ್ಕಿಂತ ಮೊದಲು ನಾನು ಹೇಳ್ತಿರುವಂತದ್ದು ಬಿಜಾಪುರದ ದಾಖಲಾತಿಗಳಿದ್ದು ಜಾಗ ನಮ್ದು ಅಂತ ಹೇಳಿದೀವಿ ವಿನಃ ಕಬಳಿಸಿಲ್ಲ. ಚಾಲುಕ್ಯರ ಕಾಲದ ದೇವಸ್ಥಾನಕ್ಕೆ ನೋಟಿಸ್ ಕೊಡ್ತಾರೆ. ಗೆಜೆಟ್ ನೋಟಿಫಿಕೇಶನ್ ಆಗಿದ್ರೆ ಸರ್ವೆ ಕಮಿಷನ್ ಜಾಗ ನಮಗ್ ಸೇರುತ್ತೆ ಅಂತ ನಾವು ಹೋಗ್ಬಿಟ್ಟು ಹೇಳಿರ್ತೀವಿ ವಿನಃ ಜಾಗ ಬಿಟ್ಟು ಹೋಗಿ ಅಂತ ನಾವು ಕಬಳಿಸ್ಕೊಂಡಿಲ್ಲ. ಸುಳ್ಳು ಊಹಾ ಅದು ತಲೆ ಗೊತ್ತಿಲ್ಲ, ಬಾಲ ಗೊತ್ತಿಲ್ಲ.
ಆಮೇಲೆ ಇತ್ತೀಚೆಗೆ ಕೆನರಾ ಕಾಲೇಜ್ ಆಸ್ತಿ ವಕ್ಫ್ ಬೋರ್ಡ್ ಇದ್ದು, ಹೀಗೆ ಎಲ್ಲಾ ಕಡೆಗಳಲ್ಲಿ ನೀವು ಆಸ್ತಿಯನ್ನು ಕಬಳಿಸಿದೆ ಅಂತ ಇವತ್ತು ಈ ರೀತಿಯಲ್ಲಿ ನೀವು ಮಾಡ್ತಾ ಇರುವಂತದ್ದು ಸೆಕ್ಷನ್ 80 ಪ್ರಕಾರ ನಮ್ಮ ದೇಶದ ಅತ್ಯಂತ ಅಪಾಯಕಾರಿ ಒಂದು ಅಪಾಯಕಾರಿ ಕಾನೂನು ಇದೆ ಮೇಡಮ್. ಅದರಲ್ಲಿ ಸೆಕ್ಷನ್ 80 ಪ್ರಕಾರ ಯಾರಿಗೆ ಬೇಕಾದ್ರೂ ನೋಟಿಸ್ ಕೊಡುವಂತ ಅಧಿಕಾರ ಕಾಂಗ್ರೆಸ್ ಸರ್ಕಾರ ವಕ್ಫ್ ಬೋರ್ಡ್ ಬಿಲ್ ಅಲ್ಲಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಪ್ರತಿ 10 ವರ್ಷಕ್ಕೊಮ್ಮೆ ಸೆಕ್ಷನ್ 83 ಪ್ರಕಾರ ಅವ್ರು ಸರ್ವೆ ಮಾಡಿ ಹೇಗಿದೆ ಅಂತ ಹೇಳಿದ್ರೆ ಮೇಡಮ್ ಎಷ್ಟು ಅಪಾಯಕಾರಿ ಇದೆ ಅಂತ ಹೇಳಿದ್ರೆ, ವಕ್ಫ್ ಬೋರ್ಡಿನ ಕಮಿಷನರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಆದೇಶವನ್ನು ಕೊಡ್ತಾರೆ. ಪ್ರತಿ ವರ್ಷ ಸರ್ಕಾರದ ಹಣದಲ್ಲಿ, ಸಾರ್ವಜನಿಕರ ಹಿಂದೂಗಳ ತೆರಿಗೆ ಹಣದಲ್ಲಿ ವಕ್ಫ್ ಬೋರ್ಡ್ ಆಸ್ತಿಯನ್ನ ನೀವು ಸರ್ವೆ ಮಾಡ್ಬೇಕಂತ ಹೇಳಿ ಕಾನೂನು ಇವತ್ತು ಈ ರೀತಿಯಾಗಿ ಸರ್ವೆ ಮಾಡುವಂತದ್ದು ಲ್ಯಾಂಡ್ ಜಿಹಾದ್ ಮೂಲಕ ಇವತ್ತು 1 ಲಕ್ಷ ಎಕರೆ ಇರುವಂತದ್ದು 10 ಲಕ್ಷ ಎಕರೆ ಆಗಿದೆ. ಹಾಗಿದ್ದಾಗ ಅದನ್ನ ಎದೆ ಮುಟ್ಕೊಂಡು ಹೇಳ್ತಾ ಇದೀರಿ ನೀವು. ಹಾಗಿದ್ದಾಗ ಆಗ್ಲಿ ಬಿಡಿ ತಿದ್ದುಪಡಿ, ಯಾಕೆ ವಿರೋಧ? ರಿಯಾಜ್ ಹೇಳಿ. ಒಂದ್ ನಿಮಿಷ ಹೇಳ್ತೀನಿ. ಕಾನೂನು ಪ್ರಕಾರ ನಡೀತಾ ಇದೆ, ಸಂವಿಧಾನದ ಎಲ್ಲ ನಿಯಮಗಳ ಪ್ರಕಾರ ತಿದ್ದುಪಡಿ ನಡೀತಾ ಇದೆ. ಎಷ್ಟು ಜನ ರೀ ಮಕ್ಕಳು? ಒಂದ್ ನಿಮಿಷ ಕೇಳ್ರಿ ಇಲ್ಲಿ ಮೋಹನ್ ಗೌಡ್ರೆ, ನಿಮ್ ತಂದೆಯವ್ರಿಗೆ ಎಷ್ಟು ಜನ ರೀ ಮಕ್ಕಳು? ಯಾಕೆ ರಿಯಾಜ್ ನಿಮ್ ತಂದೆಯವರಿಗೆ ಆಸ್ತಿ ಇದೆ ಅಂತ ಇಟ್ಕೊಳ್ರಿ. ಆಸ್ತಿ ಇದೆ ಇಬ್ರು ಅಲ್ಲ ಆಸ್ತಿ ಇದೆ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಆಸ್ತಿ ಇದೆ, ನಿಮ್ಮ ಅಣ್ಣ ತಮ್ಮಂದ್ರಿಗೆ ಒಂದು ಅರ್ಧ ಗುಂಟೆ ಕೇಳ್ರಿ. ಒಂದು ಉದಾಹರಣೆ ಕೊಡ್ತಾ ಇದೀನಿ. ಒಳ್ಳೆ ವಿಷಯಾಂತರ ಮಾಡೋದು. ಹೇಳಿ ರಿಯಾಜ್ ಕಂಟಿನ್ಯೂ. ಈಗ ಇವರೇ ಒಂದು ತಂದೆ ತಾಯಿಗೆ ಒಂದಿಬ್ರು ಮಕ್ಕಳಿದ್ರೆ ಅರ್ಧ ಗುಂಟೆ ಹೆಚ್ಚಿಗೆ ಕೊಡಕ್ಕೆ ತಯಾರಿರಲ್ಲ ಇಲ್ಲಿ ಯಾರು. ತನ್ನ ಮಂತ್ಯಾನ್ದಲ್ಲಿ ಬಂದಿರುವಂತ ಆಸ್ತಿಯನ್ನೇ ಬಿಟ್ಕೊಡಲ್ಲ. ಅಂತದ್ರಲ್ಲಿ ವಕ್ಫ್ ಬೋರ್ಡ್ ಇಂದ ಆಸ್ತಿ ಕಬಳಿಕೆ ಮಾಡಕ್ಕೆ ಬಿಟ್ಬಿಡ್ತಾರ ಇವರು. ಇವ್ರೇನು ಹಾಲು ಕುಡಿತಾ ಇರ್ತಾರ ನಿಪ್ಪಲಲ್ಲಿ ಬಾಟ್ಲಲ್ಲಿ? ಇವತ್ತು ಕಬಳಿಕೆ ಆಗ್ತಾ ಇರೋದು ಮುಸಲ್ಮಾನರ ಪ್ರಾಪರ್ಟಿ. ಯಾಕಂದ್ರೆ ಅದು ದಾನ ಧರ್ಮದಿಂದ ಅದನ್ನ ಪ್ರೂವ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ಇಲ್ಲಿ ಸಮಸ್ಯೆ ಅದೇನ್ ಪಾಕಿಸ್ತಾನದಲ್ಲಿ ಇದೆಯಾ? ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಬೆಂಗಳೂರು. ಟ್ರಿಬ್ಯುನಲ್ ಈ ಟ್ರಿಬ್ಯುನಲ್ ಈ ದೇಶಕ್ಕೆ ಹಾಕಬೇಕು. ಈ ದೇಶ ಯಾವುದು ಆಗಿಲ್ಲ. ಈಗ ನೋಡಿ ಇವರಿಗೆ ಕಾನೂನು ಬಗ್ಗೆ ಸರಿಯಾಗಿ ಇವರು ದಾರಿ ತಪ್ಪಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ರಜಾಕ್ ಅವರು ಇವರು ಸುಳ್ಳು ಹೇಳಿ ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಆದರೆ ಇವತ್ತು ವಾಸ್ತವದಲ್ಲಿ ನಡೀತಾ ಇದೆ, ಸುಳ್ಳು ಹೇಳ್ತಾ ಇದ್ದಾರೆ ಚಾನೆಲ್ ಎಲ್ಲ ಬಂದು. ಮಹಾರಾಜರು ಭೂಮಿಗೆ ಆಗಿರೋದು ಅವ್ರ ಹತ್ರ ಹೋಗಿ What is the hell of that? ಮೇಡಮ್, ಯಾವಾಗ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಒಂದ್ ನಿಮಿಷ ವೀಣಾ ಮೇಡಮ್ ಅವರೇ, ಇವತ್ತು ಮಾತಾಡ್ಲಿಕ್ಕೆ ಕೊಡ್ಬೇಕು. ಒಂದ್ ನಿಮಿಷ ಸುಳ್ಳು ಹೇಳ್ತಾ ಒಂದ್ ನಿಮಿಷ. ಈಗ 2 ಪಾಯಿಂಟ್ ಅನ್ನ ರಜಾಕ್ ಅವ್ರು ಹೇಳಿದ್ರು. ಮುಸಲ್ಮಾನರಿಗೆ ಇಷ್ಟು ಜಾಗ ಬೇಕಾಗುತ್ತೆ ಅಂತ ಹೇಳಿ. ಹಿಂದೂಗಳಲ್ಲೂ ಸಹ ಕೇವಲ ಜನವಾರಧಾರಿಗಳು ಯಾರಿರ್ತಾರೆ ಅವರು ಮಾತ್ರ ಶವವನ್ನು ಸುಡ್ತಾರೆ. ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಕುರುಬರಿರ್ಬೋದು, ಬೇರೆ ಬೇರೆ ಸಮಾಜದವರು ಸಹ ಹುಡ್ತಾರೆ. ಹಾಗಾದ್ರೆ ಎಲ್ಲರಿಗೂ ಈ ರೀತಿಯಾಗಿ 10-20 ಎಕರೆ ಕೊಡುವಂತಹ ಅವಕಾಶ ಇದೆಯಾ? ಎಲ್ಲರೂ ಸಹ ಆ ರೀತಿ ಕಬಳಿಸ್ಲಿಕ್ಕೆ ಅವಕಾಶ ಇದೆಯಾ? ಆ ರೀತಿಯಾಗಿ ಇಡೀ ದೇಶವನ್ನ ಕಬರಸ್ಥಾನ ಮಾಡ್ಲಿಕ್ಕಾಗುತ್ತಾ? ಈ ರೀತಿಯಾದಂತಹ ಮೊಂಡವಾದವನ್ನ ಇಟ್ಕೊಂಡು ಹೋಗಬೇಡಿ. ಒಂದೇದು. 2ನೇ ಪಾಯಿಂಟ್, ಸಾಕ್ಷಿಗಳಿದ್ರೆ ಕೊಡ್ರಿ ಅಂತ ಹೇಳ್ತಾ ಇದ್ದೀರಿ. ಕಬಳಿಕೆ ಆದದ್ದಕ್ಕೆ ಅನ್ವರ್ ಮನ್ಪಾಡಿ ಅವರು 2012, 2013ರಲ್ಲಿ ಬಹಳ ವಿಸ್ತೃತವಾದಂತಹ ಸರ್ವೆಗಳನ್ನು ಮಾಡಿ 7,000 ಸಾಕ್ಷಿಗಳು, ಕಿವಿ ಕೊಟ್ಟು ಕೇಳಿ, 7,000 ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ 59,000 ಎಕರೆ ಆಕ್ರಮ ಆಗಿದೆ ಅನ್ನುವಂಥದ್ದನ್ನು ದಾಖಲೆ ಸಮೇತ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ, ಅಷ್ಟೇ ಅಲ್ಲ ಲೋಕಾಯುಕ್ತಕ್ಕೂ ಸಹ ಕೊಟ್ಟಿದ್ದಾರೆ.
ಇನ್ನು ಏನು ಸಾಕ್ಷಿ ಬೇಕು, ಇನ್ನು ಎಷ್ಟು ಸಾಕ್ಷಿಗಳು ಬೇಕು ನಿಮಗೆ? ಅದ್ರ ಜೊತೆಗೆ ಹೇಳಿದ್ದಾರೆ 2,30,30,000 ಕೋಟಿ ಅಕ್ರಮ ಆಗಿದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಎಂಜಾಯ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾಗಿ ಅಲ್ಲಿ ಅನ್ವರ್ ಮಲ್ಪಾಡಿ ಅವರು ಮುಸಲ್ಮಾನ್ರೆ. ಏನ್ ಗೊತ್ತಾ, ಒಂದ್ 4-4 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹೋಗಿರುತ್ತೆ. ಸೊ ಅಲ್ಲಿ ಒಂದ್ ನಿಮಿಷ ಮೋಹನ್ ಗೌಡ, ಅಲ್ಲಿ ವಕ್ಫ್ ಪರ ವಕೀಲರು ಹೇಳ್ತಾರೆ, ಒಂದ್ ನಿಮಿಷ ಗಂಗಾಧರ್ ಅವರೇ, ಒಂದ್ ನಿಮಿಷ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹೋಗುತ್ತೆ, ವಕ್ಫ್ ಪರ ವಕೀಲರು ಹೇಳ್ತಾರೆ ಇದನ್ನ ಇಲ್ಲಿ ವಿಚಾರಣೆ ಮಾಡಂಗೆ ಇಲ್ಲ ಅಂತ, ಇದು ವಕ್ಫ್ ಟ್ರಿಬ್ಯುನಲ್ ನಲ್ಲೇ ಆಗಬೇಕು ಅಂತ. ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಆಗ? ಏನ್ ಹೇಳುತ್ತೆ? ನಥಿಂಗ್ ಡೂಯಿಂಗ್. ಎಲ್ಲ ದೇಶದ ಯಾವುದೇ ಮೂಲೆಯಲ್ಲಿ ಏನ್ ಬೇಕಾದ್ರೂ ಅದು ನನ್ನ ಸುಪರ್ದಿಗೆ ಬರುತ್ತೆ ಅಂತ ಯಾವ್ದಾದ್ರು ಒಂದು ಜಡ್ಜ್ಮೆಂಟ್ ತೋರಿಸಿ ಪ್ಲೀಸ್. ಯಾಕೆ ನೀವು ಅಂತ ಒಂದು ಯಾವ್ದಾದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಬಾಬ್ರಿ ಮಸೀದಿ ಕೂಡ ಒಗ್ಜಾಗ, ಜಡ್ಜ್ಮೆಂಟ್ ತೋರಿಸಿ. ಬಾಬ್ರಿ ಮಸೀದಿ ಕೂಡ ಒಗ್ಜಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆದಿಲ್ವಾ? ಬಾಬ್ರಿ ಮಸೀದಿ ಏನಾಯ್ತು ಆಮೇಲೆ? ಅದೆಲ್ಲ ಬಿಡ್ರಿ, ಒಂದು ಕೋರ್ಟ್ ತಾಜ್ ಮಹಲ್ ಅನ್ನ ವಕ್ಫ್ ಬೋರ್ಡ್ ನಾವು ಹೇಳ್ತಾ ಇರೋದು ನಮ್ಮ ದೇಶದ 10 ಲಕ್ಷ ಎಕರೆ ಜಮೀನು ಕಬಳಿಸಿದ್ದಾರೆ, ಅದೆಲ್ಲ ಸರ್ಕಾರ ತಗೊಳ್ಬೇಕು. ಎಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡು ಅದನ್ನ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, SC ST ಅವರಿಗೆ, ನಿಜವಾದ ಅಲ್ಪಸಂಖ್ಯಾತರಿದ್ದಾರೆ, ಅವ್ರಿಗೆ ಹಂಚಬೇಕು. ಅದನ್ನ ನಮ್ಮ ದೇಶದ ಎಲ್ಲ ವಕ್ಫ್ ಬೋರ್ಡ್ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕ್ಬೇಕು. ಅದನ್ನ ಸರ್ಕಾರಿ ಆಸ್ತಿ ಅಂತೇಳಿ ಘೋಷಣೆ ಮಾಡಬೇಕು. ಯಾವಾಗ ಪಾಕಿಸ್ತಾನದ ಹಿಂದೂಗಳ ಎನಿಮಿ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.